ಏನು ಯಾರ ಮೇಲೆ ಹೇಳ್ತಾನೆ ನಾನು ಸೇಫ್ ಚೆಕ್ ಮಾಡೋದ ಅವ್ರ ಫೋನ್ ಅವರೇ ಕಳ್ಕೊಂಡು ಎಲ್ಲರ ಹತ್ರನೂ ಹುಡುಕ್ತಾರೆ ಗೈಸ್. ಫೋನೇ ಮಾಡಿಲ್ಲ. ಗೈಸ್ ಗುಡ್ ಮಾರ್ನಿಂಗ್. ಜಸ್ಟ್ ಎದ್ದೆ, ಟೈಮ್ 10:30. ನಿನ್ನೆ ಮದುವೆ ಮುಗಿಸ್ಕೊಂಡ್ಬಂದಿದ್ದು ಇಷ್ಟೊತ್ತಾಯಿತು. ಅಂದರೆ ರಾತ್ರಿ ಬಂದ್ವಿ, ಒಂದು 11 ಗಂಟೆ ಆಗಿತ್ತಾ, 11 ಗಂಟೆ ಹಂಗೆ ಬಂದ್ವಿ. ಬಂದು ಫುಲ್ ಟಯರ್ಡಾಗಿ ಮಲ್ಕೊಂಡ್ಬಿಟ್ವಿ. ಸೊ ರಾತ್ರಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಈಗ 10:30, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆಯಂತೆ. ಸೊ ಪೂಜೆ ಮುಗಿಸ್ಕೊಂಡು ಹೊರಡಬೇಕು. ಆದಷ್ಟು ಬೇಗನೆ ಮುಗಿಸ್ಕೊಂಡು ಹೊರಡಬೇಕು ಗೈಸ್. ಆದಷ್ಟು ಬೇಗನೆ ಹೊರಡಬೇಕು ಗೈಸ್. ರಾತ್ರಿ ನೈಟ್ ಶಿಫ್ಟ್ ಇದೆ. ಸೊ ನೋಡೋಣ ಏನಾಗುತ್ತೆ. ಎದ್ದಿದ್ದೀನಿ. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗುವ. ಓಕೆ. ಸೊ ಹಾಯ್, ಎಲ್ಲ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಏನು ಅಂದರೆ, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಿನ್ನೆ 11 ಗಂಟೆಗೆ ನಾವು ಮನೆಗೆ ಬಂದ್ವಿ. ಆದರೆ ನಮ್ಮನೆ ಅಲ್ಲ, ನಮ್ಮ ಚಿಕ್ಕಮ್ಮ ಮನೆ. ಬೆಳಗ್ಗೆ ಇದ್ದು ಪ್ಲ್ಯಾನ್ ಇದ್ದಿದ್ದು ನಮ್ಮನೆಗೆ ಹೋಗಬೇಕು ಅಂತ. ಬಟ್ ಸತ್ಯನಾರಾಯಣ ಪೂಜೆ ಒಂದು ಬಾಕಿ ಉಳಿದಿದೆ. ಅದು ಯಾರೂ ನನಗೆ ಹೇಳೇ ಇಲ್ಲ. ನಾನು ಆರಾಮಾಗಿ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ತಗೋಬೋದು ಅಂದ್ಕೊಂಡ್ರೆ ಅವ್ರೇನು ಮಾಡಿದ್ದಾರೆ, ಇವಾಗ ಹೇಳ್ತಾ ಇದ್ದಾರೆ. ಅದಕ್ಕೆ ಬಟ್ಟೆ ಬೇರೆ ಇಲ್ಲ. ಇಲ್ಲಿ ಕಾರ್ನರಲ್ಲೊಂದು ಅಂಗಡಿ ಇದೆ. ಅಂಗಡಿಗೆ ಹೋಗಿ ಒಂದೆರಡು ಟಿ ಶರ್ಟ್ ಎತ್ಕೊಂಡು ಅದನ್ನು ಹಾಕ್ಕೊಂಡು ಆಮೇಲೆ ಸತ್ಯನಾರಾಯಣ ಪೂಜೆ ಎಲ್ಲೋ ದೇವಸ್ಥಾನದಲ್ಲಿದೆ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ನೈಟ್ ಚಾರ್ಜ್ ಖಾಲಿಯಾಗಿ ಹೋಗಿತ್ತು, ಕಂಟೆಂಟ್ ಮಾಡೋಕ್ಕಾಗಿಲ್ಲ. ಬ್ಲಾಗ್ ಮಾಡೋಕ್ಕೆ ಏನು ಕಂಟೆಂಟ್ ಇತ್ತು, ಏನು ಬ್ಲಾಗ್ ಇತ್ತು ಅಂತಂದರೆ, ಈ ಟೆರೆಸ್ ಮೇಲೆ ಮಲ್ಕೊಂಬಿಟ್ಟಿದ್ವಿ ಎಲ್ಲ. ಹೆಲಿಕಾಪ್ಟರ್ ಹೋಗ್ತಾ ಇದೆ, ಕಾಣಿಸ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ. ಅಲ್ಲೆಲ್ಲೋ ಸೌಂಡ್ ಬರ್ತಾ ಇದೆ. ಓ, ಇಲ್ಲಿ ಹೋಗ್ತಾ ಇದೆ. ಬಾಯ್. ಸೊ ಏನು ಹೇಳ್ತಿದ್ದೆ, ಹಾಂ, ಇಲ್ಲೆಲ್ಲ ಮಲ್ಕೊಂಬಿಟ್ಟಿದ್ವಿ ಆರಾಮಾಗಿ. ಒಳ್ಳೆ ನಿದ್ದೆ ಬಂತು. ಸೊಳ್ಳೆ ಇತ್ತು, ಆದರೂ ನಿದ್ದೆ ಬಂತು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೊಟ್ಟೋಯ್ತು ಸೊಳ್ಳೆಗಳು. ಪಾಪ ಅವಕ್ಕೂ ಚಳಿ ಆಗ್ತಿತ್ತು ಏನೋ, ಇಲ್ಲ ಮನೇಲಿ ಹೆಂಡತಿ ಮಕ್ಕಳು ಕಾಯ್ತಿದ್ರು ಅನಿಸುತ್ತೆ. ಹೋಯ್ತು, ಒಳ್ಳೆ ನಿದ್ದೆ ಬಂತು. ಬೆಳಗ್ಗೆ ಎದ್ದರೆ ಇಲ್ಲಿ ಒಂದು ಆಂಟಿ ನಿಂತ್ಕೊಂಡು ನಮ್ಮನ್ನು ಏನು ನೋಡ್ತಾ ಇದ್ದಾರೆ. ಅದಕ್ಕೆ 7 ಗಂಟೆಗೋ ಏನೋ ಎಚ್ಚರ ಆಯಿತು. ಎದ್ದು ನೋಡಿದ್ರೆ ಸೀದಾ ಆಂಟಿ ಕಾಣ್ತಾ ಇದ್ದಾರೆ. ಅದಕ್ಕೆ ಆಮೇಲೆ ಏನು ಮಾಡಿದೆ, ಇದು ಕೆಳಗಡೆ ಹೋಗ್ಬಿಟ್ಟೆ. ಹೋಗ್ತಾ ಇದೀವಿ ಇವಾಗ. ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತ ಹೇಳಿದ್ನಲ್ಲ, ಪೂಜೆಗೆ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಲೊಕೇಶನ್ ಗೊತ್ತಿಲ್ಲ. ಸಾಹೇಬ್ರು ಗಾಡಿ ಓಡಿಸ್ತವ್ರೆ ಜಿಂಕ್ ಚೆಕ್ ಅಂತ ಹೇಳೋದು. ಜನ ನಮ್ಗೆ ಹೇಳ್ತಾರೆ ನಿಧಾನಕ್ಕೆ ಹೋಗಿ ಅಂತ, ಅವ್ರು ಮಾತ್ರ ಹೋಗ್ತಾರೆ ವಯೋ ಅಂದ್ಕೊಂಡು. ಆ ಸ್ಪೀಡೋಮೀಟರ್ ಕೆಟ್ಟೋಗ್ಬಿಟ್ಟಿದೆ, ಇಲ್ಲಾಂದ್ರೆ ತೋರಿಸ್ತಾ ಇದೆ ಎಷ್ಟರಲ್ಲಿ ಹೋಗ್ತಾವನೆ ಅಂತ. A few moments later. ಹಸಿವಾಗ್ತಾ ಇದೆ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಪೂಜೆ ನಡೀತಾ ಇದೆ ಒಳಗಡೆ. ತಿಂಡಿ ತಿಂದಿಲ್ವಲ್ಲ, ಹಸಿವಾಗ್ತಾ ಇದೆ. ಇಲ್ಲಿ ಬನ್ನಿ. ಇದು ಬ್ಲರ್ ಫುಲ್. ನಾನಾ? ಅಯ್ಯೋ, ತಿಂಡಿ ತಿನ್ನಕ್ಕೆ ಹೋಗ್ತಾಯಿದ್ದೀವಿ, ಬನ್ನಿ ಹೋಗೋಣ. ಸೊ ಗೈಸ್, ಈಗ ನಾವು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಕೂತಿದ್ವಿ, ತಿಂಡಿ ಹುಡ್ಕಿದ್ವಿ. ಲೇಟ್ ಆಗುತ್ತೆ ಹೆಂಗೆ ಗೊತ್ತಾಯ್ತು, ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಮ್ಮ ತಿಂಡಿ ಅವ್ರ ಗಾಡಿ ಓಡಿಸ್ತಾರೆ. ಇಲ್ಲಿ ಹಿಂದೆ ಬರ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ ತಿಂಡಿ ಸ್ಪಾಟ್ ಅಲ್ಲ ಹತ್ರ. ಇನ್ನೇನು ಟ್ರಾಫಿಕ್ಕು ಏನು ಟ್ರಾಫಿಕ್ ಅಂತೀರಾ? ಹಾಂ, ಅದಲ್ಲಪ್ಪ. ತಿಂಡಿ ರಶ್ ಇದೆ ಗೈಸ್ ತುಂಬ. ಸೊ ತಿಂಡಿ ಕಾರ್ಯಕ್ರಮ ನಡೀತಾ ಇದೆ. ತಿಂಡಿ ಒಬ್ಬರದಾಯಿತು, ಇನ್ನೊಬ್ಬರು ತಿಂತಾ ಇದ್ದಾರೆ. ಇವರು ತಿಂದ್ರಾ? ಹಾಂ, ವಾವ್, ಎದ್ದೊಬ್ಬರ ಬತ್ತಿತ್ತು ಖಾಲಿ ಆಗ್ಬಿಟ್ಟಿದೆ. ನೈಸ್. ಇವರು ಸಾಹೇಬ್ರು ತಿಂದವ್ರು, ಇವರು ಗೇಮರು ನೋಡಿ. ಗೇಮರ್ ನೋಡಿ. ಸೊ ನಂದು ಪ್ಲೇಟ್ ಖಾಲಿ ಆಗಿದೆ. ಇವಾಗ ಜ್ಯೂಸ್ ಕುಡಿದು ಅಲ್ಲಿ ಫ್ರೂಟ್ ಜ್ಯೂಸ್ ಕುಡಿಬೇಕಂತ ಇನ್ನು ಸಾಹೇಬ್ರು ಏನು ಮಾಡ್ತಾವ್ರು ನೋಡಿ, ಆಟ ಆಡ್ತವ್ರೆ. ತಿನ್ನೋ ಅಂದರೆ ಸೋಯಾಬೀನ್ಸ್ನ ಅದ್ರಲ್ಲಿ ಹಾಕೊಂಡು ಆಟ ಆಡ್ತಾನೆ ಚಟ್ನಿ.
ಏನೋ ಮಾಡ್ತಾ ಇದೆಯಾ ಗೈಸಿದಲ್ಲ ಆಟ ಆಡ್ತಾನೆ. ಜ್ಯೂಸ್ ಕುಡಿಯೋಕ್ಕೆ ಇಲ್ಲೇ ಪಕ್ಕದಲ್ಲೇ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ. ಯೋ ಹನಿ ಸಿಂಗ್ ಇನ್ನೂ ಬರೀ ಡವ್. ಕ್ಯಾಮ್ರಾ ನೋಡಿದ ತಕ್ಷಣ ಕೂದಲು ಸರಿ ಮಾಡ್ಕೊತಾನೆ. ಜ್ಯೂಸ್ ಕುಡಿದು ಮನೆಗೆ ಬಂದ್ವಿ. ಹೊಸದಾದ ಒಂದು ಹೊರಟಿದ್ದಾರೆ, ನಾವು ಹೊರಡದೆ. ಮೇಡಮ್ ನಮಸ್ತೆ ಮೇಡಮ್. ಇವ್ರು ಚಿಂಟು ಅಂತ ಇವರು. ಏನೇ ಪೂರೈಕೆ ಇದ್ರು ಇವ್ರಿಗೆ ಹೇಳಿ ಮಾಡ್ಕೊಡ್ತಾರೆ. ಸೈಕಲ್ ಗ್ಯಾಪ್ ಅಲ್ಲ ಪ್ರಮೋಷನ್. ಚಿಂಟು ಸುಮ್ಮನೆ ಪ್ರಮೋಷನ್ ಮಾಡಲ್ಲ, ಪ್ರಮೋಷನ್ ಚಾರ್ಜಸ್ ಆಗುತ್ತೆ. ಆಯ್ತು, ಖಂಡಿತ ಕೊಡುವಂತೆ. ಚಾರ್ಜಸ್ ಆಗುತ್ತೆ ಅಂದರೆ ಖಂಡಿತ ಕೊಡುವಂತೆ ಅಂತೆ. ನಮ್ಮ ಅದಕ್ಕೆ ನನಗೆ ಕೊಡ್ತಾರೆ, ನಾನು ನಿಮ್ಗೆ ಕೊಡ್ತೀನಿ. ಪೂಜೆ ನಡೀತಾ ಇದ್ದಾರೆ, ಹೂವು ತೊಟ್ಟು ಬಿಡ್ಸಕ್ಕೆ ಕೂರಿಸ್ಬಿಟ್ಟಿದ್ದಾರೆ. ಅವ್ರ ಫೋನ್ ನಂಬರ್ ಅವ್ರಿಗೆ ಜ್ಞಾಪಕ ಇಲ್ದೇ ಇರೋ ಒನ್ ಆಫ್ ದ ವ್ಯಕ್ತಿ ಇವರು. ಅವ್ರ ಫೋನ್ ಅವರೇ ಕಳ್ಕೊಂಡು ಎಲ್ಲರ ಹತ್ರನೂ ಹುಡುಕ್ತಾರೆ ಗೈಸ್. ಹೆಂಗಾಗತ್ತೆ ಫೋನೇ ಮಾಡಿಲ್ಲ. ನಿಮ್ಮ ಫೋನ್ ನನ್ನ ಹತ್ರ ಇದೆ. ಅವ್ರ ಫೋನ್ ಅವರೇ ಕಳ್ಕೊಂಡು ಹುಡುಕಾಡ್ತಾ ಇದ್ದಾರೆ ಗೈಸ್. ವಾಟ್ ಟು ಡೂ ಗೈಸ್? ಮೇನ್ ಏನಂದರೆ ಚಿಂಟು ಫೋನ್ನ ನಾವೇ ಬಚ್ಚಿಟ್ಟಿರೋದು. ಗೊತ್ತಿಲ್ಲ, ಫುಲ್ಲು ಹುಡುಕ್ತವ್ರು ಮೊಬೈಲ್ನ. ಯಾರೋ 3 ಅಡಿ ಮಾತಾಡ್ದಂಗೆ ಐತಲ್ಲ. ಇದು 3 ಅಡಿ ಇಟ್ಬಿಟ್ರೆ ಓಡಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. ಏನು ನಿನ್ನ ಫೋನ್ ನಾನು ಯಾಕೆ ಇಟ್ಕೊಳ್ಳಪ್ಪ? ಅಲ್ಲಿಟ್ಟು ಪ್ರದಕ್ಷಿಣೆ ಹಾಕೊಳ್ಳೋದಿಲ್ಲ ನೋಡಪ್ಪ, ನನ್ನ ಹತ್ರ ಇರೋದು ಅವಳ ಫೋನ್. ಚೆಕ್ ಅಪ್ಪ ಬೇರೆಲ್ಲ ಕೈ ಹಾಕ್ಬಿಡಿ ನೀನು. ಪೂಜೆ ಮುಗೀತು, ಎಲ್ಲ ಕೊಡ್ತಾ ಇದ್ದೀವಿ. ಮನೆಗೆ ಬರಬೇಡಿ, ಎಲ್ಲ ನಮ್ಮ ಮನೆಗೆ ಬರಬೇಡಿ, ಹೊರಗಡೆ ಊಟ ಮಾಡಿ ಅಂತೆ. ಏನು ಅಂದರೆ ಚಿಂಟು ಫೋನ್ ನಾವೇ ಎತ್ತಿಟ್ಕೊಂಡ್ಬಿಟ್ಟಿದ್ದೀವಿ. ನಾವು ಒಬ್ಬರಿಗೆ ಕೇಳ್ಕೊಟ್ಬಿಟ್ಟಿದ್ದೀವಿ. ಫೋನ್ ಮಾಡಿದ್ರೆ ಫೋನು ನಾವೇ ಸೈಲೆಂಟ್ಗೂ ಹಾಕ್ಬಿಟ್ಟಿದ್ದೀವಿ. ಕ್ರೇಜಿ. ಅವಾಗೆದ್ದು ಒಂದು 10 ನಿಮಿಷಕ್ಕೆ ಆಫೀಸಿಗೆ ಹೋಗಿ ಇದು ಬ್ಲಾಗ್ ಮಾಡೋದು. ಫೋನ್ ಕಳೆದಿರೋದ್ರಿಂದ ಈ ಸಿಚುವೇಶನಲ್ಲಿ ಕೂತಿದ್ದಾರೆ. ಯಾರ ಮೇಲೆ ಹೇಳ್ತಾನೆ ನನ್ನ ಜೇಬ್ ಚೆಕ್ ಮಾಡಿದ್ರಾ? ಕಮ್ ಹಿಯರ್ ಯು. ಹಾಂ, ಕೊಟ್ಬಿಟ್ಟಿವಿ ಫೋನ್. ಪಾಪ ಸುಮ್ಮನೆ ಅವ್ನ ತಲೆನೇ ಕೆಡಿಸ್ಕೊಂಡಿಲ್ಲ, ಹೋದ್ರೋಯ್ತು ಅಂತ. ಆ್ಯಕ್ಚುಲಿ ಗೊತ್ತಿರುತ್ತಲ್ಲ, ಸುಮ್ಮನೆ ಯಾರು ಎತ್ಕೊಂಡಿರ್ತಾರೆ, ಸುಮ್ಮನೆ ಆಟಾಡ್ಸ್ತಿರ್ತಾರೆ ಅಂತ ಗೊತ್ತು. ಯಾಕಂದರೆ ನಾವು ಬೇಜಾನ್ ಮಾಡಿಬಿಟ್ಟಿದ್ದೀವಿ ಇದೆಲ್ಲ. ಚಿಕ್ಕ ವಯಸ್ಸಿಂದ ಪ್ರ್ಯಾಂಕ್ ಮಾಡಿ ಮಾಡಿ ತಲೆನೇ ಕೆಡಿಸ್ಕೊಂಡಿಲ್ಲ. ಅವ್ರಿಗೆ ಗೊತ್ತು ಇಬ್ಬರಲ್ಲಿ 3 ಜನ ಕದ್ದವ್ರು ಯಾರು. ಆರಾಮಾಗಿ ಸೇರ್ಕೊಂಡ್ಬಿಡ್ತೀವಿ. ಆಚೆ ಕಡೆ ಎಲ್ಲರೂ ಒಳಗೆ ಆಟಾಡಿಸ್ತೀವಿ. ದಿನಪೂರ್ತಿ ಆಟಾಡಿಸ್ಬೇಕು, ಇಲ್ಲಾಂದ್ರೆ ನಂಬೋದೇ ಇಲ್ಲ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಆಮೇಲೆ ಇವಾಗ ಏನು ಮಾಡಿದ್ದೀನಿ ಅಂದರೆ, ಗಾಡಿ ಓಡಿಸ್ಬೇಕಲ್ಲ, ಮೊಬೈಲ್ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಮೊಬೈಲ್ ಹೋಲ್ಡರ್ಗೆ ಹಾಕಿದ್ದೀನಿ. ನಾನು ಟೆಸ್ಟ್ ಮಾಡೋಣ ಅಂತ ವ್ಲಾಗ್ ಮಾಡಿದ್ದು. ಓಕೆ, ಸ್ವಲ್ಪ ಕತ್ಲೆ ಇದೆ, ನಾನು ಕಾಣಿಸಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಟೆಸ್ಟ್ ಮಾಡೋಣ ಅಂತ ವ್ಲಾಗ್ ಮಾಡಿದ್ದು. ಎಲ್ಲರಿಗೂ ಇವಾಗ ಅಪ್ಲೋಡ್ ಮಾಡ್ತೀನಲ್ಲ, ಅಪ್ಲೋಡ್ ಮಾಡಿದ್ಮೇಲೆ ನೀವು ಹೇಳಬೇಕು ಕಮೆಂಟಲ್ಲಿ, ನೀವು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ.
ಅಕಸ್ಮಾತ್ ಚೆನ್ನಾಗಿದೆ ಕಂಟಿನ್ಯೂ ಮಾಡಿ ಅಂತ ಏನಾದರೂ ಬಂದರೆ ಕಮೆಂಟ್ಸು, ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಬಿಟ್ಬಿಡ್ತೀನಿ. ಓಕೆ, ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಈ ವ್ಲಾಗು. ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳಿ, ಒಂದೇ ಒಂದು ಕಮೆಂಟ್ ಹಾಕಬೇಕಷ್ಟೇ. ಸೊ ಎಲ್ಲ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಇಲ್ಲಿವರೆಗೂ. ಹೋಗಬೇಕಾದ್ರೆ ಒಂದು ಕಮೆಂಟ್ ಮರಿಬೇಡಿ. ಬೈ ಬಾಯ್, ಸಿ ಯು, ಟೇಕ್ ಕೇರ್, ಗುಡ್ ನೈಟ್. 5 minutes later. ಗೈಸ್, ಇವಾಗ ಏನಾಯಿತು ಗೊತ್ತಾ, ಹೋಟೆಲಿಗೆ ಬಂದಿದ್ದೆ. ಸರ್ ಪಲಾವ್ ಇದೆಯಾ ಅಂದೆ. ಇದೆ ಅಂದರು. 1 ಪ್ಲೇಟ್ ಕೊಡಿ ಅಂದೆ. 150 ಅಂದರು, 150 ರೂಪಾಯಿ. ನಾನು 150ನಾ ಸರ್ ಪಲಾವ್ ಕೊಡಿ ಅಂತ ಮತ್ತೆ ಅಂದೆ. ಅದಕ್ಕೆ ಅವರು ಪಲಾವೇ 150 ಅಂದರು. ಓಕೆ, ಆಮೇಲೆ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ 150 ಯಾವಾಗಾಯಿತು ಅಂತ. ಆಮೇಲೆ ಅವರಂದರು, ಅವ್ರಿಗೆ ಫ್ಲಾಶ್ ಆಯಿತು ಏನೋ ಗೊತ್ತಿಲ್ಲ, ಅವರಂದರು ಓ ರೈಸ್ ಬಾತ್ ಪಲಾವಾ, ರೈಸ್ ಬಾತ್ ಪಲಾವ್ ಬೇಕು ಅಂದರೆ ರೈಸ್ ಬಾತ್ ಪಲಾವ್ ಅಂತಲೇ ಕೇಳಬೇಕು ಅಂತ. ನಾನು ಹೌದಾ, ರೈಸ್ ಬಾತ್ ಪಲಾವ್ ಕೊಡಿ ಸರ್ ಅಂತ. ಇಲ್ಲ ಅಂದರು.